ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ SC ST ವಿದ್ಯಾರ್ಥಿಗಳಿಗೆ 2026ನೇ ಸಾಲಿನಲ್ಲಿ ಪ್ರೋತ್ಸಾಹಧನವನ್ನು ಪಡೆಯೋದಕ್ಕೆ ಅರ್ಜಿನ ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡುವಂಥದ್ದು, ಯಾವೆಲ್ಲ ಅರ್ಹತೆಗಳಿದ್ದಾವೆ, ಅದರ ಪ್ರೋಸೆಸ್ ಏನೆಲ್ಲ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನು ನೋಡಿ. ಅದೇ ರೀತಿಯಾಗಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ಭೇಟಿ ನೀಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, 2026ನೇ ಸಾಲಿನಲ್ಲಿ ಯಾರೆಲ್ಲ SC ST ವಿದ್ಯಾರ್ಥಿಗಳು SSLC ಮತ್ತು PUCಯಲ್ಲಿ 60%ಗಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಉತ್ತೀರ್ಣರಾಗಿರ್ತೀರ, ಅವ್ರಿಗೆಲ್ರಿಗೂ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರೋತ್ಸಾಹಧನ ಸಿಗ್ತಾ ಇದೆ. ಪ್ರೋತ್ಸಾಹಧನವನ್ನು ಪಡಿಬೇಕು ಅಂತಂದರೆ ನಾನು ಈಗ ಹೇಳ್ದಂಗೆ 60% ಅಥವಾ 60%ಗಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರಬೇಕು. ಆಮೇಲೆ ಫಸ್ಟ್ ಅಟೆಂಪ್ಟ್, ಪ್ರಥಮ ಯತ್ನದಲ್ಲೇ ಉತ್ತೀರ್ಣರಾಗಿರಬೇಕು. ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕು. ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದು 60%ಗಿಂತ ಹೆಚ್ಚಿನ ಅಂಕಗಳು ಪಡ್ಕೊಂಡಿದ್ರೆ ಪ್ರೋತ್ಸಾಹಧನವನ್ನು ಪಡಿಬೋದು. ಅದು SSLC ಮತ್ತು PUC ವಿದ್ಯಾರ್ಥಿಗಳು, ಆಮೇಲೆ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಈ ಪ್ರೋತ್ಸಾಹಧನ ಸಿಗುತ್ತೆ. SSLC ವಿದ್ಯಾರ್ಥಿಗಳು 60%ಗಿಂತ ಹೆಚ್ಚಿನ ಅಂಕಗಳು ಪಡ್ಕೊಂಡು 75%ಗಿಂತ ಒಳಗಡೆ ಇದ್ದರೆ ಅವ್ರಿಗೆ 7,000 ಸಿಗುತ್ತೆ. 7,000, 60ರಿಂದ 75% ಒಳಗಡೆ ಇದ್ದರೆ 7,000 ಸಿಗುತ್ತೆ. 75%ಗಿಂತ ಇನ್ನೂ ಹೆಚ್ಚಿನ ಅಂಕಗಳು ಪಡ್ಕೊಂಡಿದ್ದು ಆಗಿದ್ದರೆ SSLC ವಿದ್ಯಾರ್ಥಿಗಳಿಗೆ 15,000 ಪ್ರೈಸ್ ಮನಿ ಸಿಗುತ್ತೆ. ಅದೇ ರೀತಿ PUC ವಿದ್ಯಾರ್ಥಿಗಳಿಗೂ ಕೂಡ ಈ 2026ನೇ ಸಾಲಿನಲ್ಲಿ ಯಾರು 60%ಗಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರ್ತೀರ ಅವರು 20,000 ಪ್ರೈಸ್ ಮನಿ ಸಿಗುತ್ತೆ. ಡಿಗ್ರಿ ವಿದ್ಯಾರ್ಥಿಗಳು ಕೂಡ 60%ಗಿಂತ ಹೆಚ್ಚಿನ ಅಂಕಗಳು ಪಡ್ಕೊಂಡಿರಬೇಕು. ಆಮೇಲೆ 6 ಸೆಮಿಸ್ಟರ್ ಇದ್ದರೆ 6 ಸೆಮಿಸ್ಟರ್ಲು ಕೂಡ ಪ್ರಥಮ ಯತ್ನದಲ್ಲೇ ಉತ್ತೀರ್ಣರಾಗಿರಬೇಕು. ಪ್ರಥಮ ಯತ್ನದಲ್ಲೇ ಉತ್ತೀರ್ಣರಾಗಿರುವಂತಹ SC ST ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹಧನ ಪ್ರತಿ ವರ್ಷವೂ ಕೂಡ ನೀಡುತ್ತೆ. ಪ್ರತಿ ವರ್ಷವೂ ಕೂಡ ಆ ಸಾಲಿನಲ್ಲಿ ಯಾರು ಎಕ್ಸಾಮ್ ಬರೆದು ಉತ್ತಮ ಅಂಕಗಳನ್ನು ಪಡ್ಕೊಂಡಿರ್ತೀರ ಅವರು ಈ ಪ್ರೋತ್ಸಾಹಧನವನ್ನು ಪಡ್ಕೋಬೋದು. ಆಮೇಲೆ ಇದಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ಹೇಗೆ? ಈಗ ನಾನೀಗ ಸ್ಕ್ರೀನ್ನಲ್ಲೇ ನಿಮಗೊಂದು ಪೋಸ್ಟರ್ ಕಾಣ್ತಾ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಸಿಂಪಲ್ಲಾಗಿ ಎಲ್ಲೋ ಯಾವುದೋ ಹೊರಗಡೆ ಹೋಗಿ ಸಿಟಿಯಲ್ಲಿ ಹೋಗಿ ಓಡಾಡಿ ಒತ್ತಡ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಸಮಯವನ್ನು ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅಲ್ಲಿ ಸ್ಕ್ರೀನಲ್ಲೇ ಕಾಣ್ತಾ ಇದೆ ನಿಮ್ಗೆ ಏನೆಲ್ಲ ದಾಖಲಾತಿಗಳು, ಏನೆಲ್ಲ ಇದು ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಈ ಡಾಕ್ಯುಮೆಂಟ್ಸ್ನೆಲ್ಲನೂ ಕೂಡ ಆ ಸ್ಕ್ರೀನಲ್ಲಿ ಕಾಣುವಂಥ ಸಂಖ್ಯೆಗೇ ಕಳಿಸ್ಕೊಟ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಿಮಗೆ ಕಡಿಮೆ ಸಮಯದಲ್ಲಿ ನಿಮಗೆ ಈ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಅಪ್ಲಿಕೇಶನ್ ಹಾಕಿದ ನಂತರ ಅಕ್ಲಾಜ್ಮೆಂಟ್ನ ನಿಮಗೆ ಕಳಿಸ್ಕೊಡ್ತೀವಿ. ಈ ಅಕ್ಲಾಜ್ಮೆಂಟ್ನ ನೀವು ತಗೊಂಡು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್, ಶಾಲಾ ಅಥವಾ ಕಾಲೇಜ್ ಏನಿರುತ್ತೆ ಆ ಕಾಲೇಜ್ನಲ್ಲಿ ಹೋಗಿ ಅಟೆಸ್ಟೇಷನ್ ಮಾಡಿಸ್ಬೇಕು. ಅಂದರೆ ಸೀಲು ಸಿಗ್ನೇಚರ್ನ ಮಾಡಿಸ್ಬೇಕು. ಆ ಅಕ್ಲಾಜ್ಮೆಂಟ್ನ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮ ಅಂಕಪಟ್ಟಿ ಏನಿರುತ್ತೆ ಈ ಅಂಕಪಟ್ಟಿ ಮೇಲೆ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಡು ತಗೊಂಡೋಗಿ ನಿಮ್ಮ ಅದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಬೇಕು. ಆದರೆ ST ಅವರಾದರೆ, ನಿಮ್ಮ ಪರಿಶಿಷ್ಟ ಪಂಗಡಗಳಾದರೆ ST ಡಿಸ್ಟಿಕ್ ಆಫೀಸ್ ಏನಿರುತ್ತೆ ಅಲ್ಲೋಗ್ಬಿಟ್ಟು ಇದನ್ನು ಸಬ್ಮಿಟ್ ಮಾಡಿದ್ದೆ ಆದರೆ 100% ಈ ಪ್ರೈಸ್ ಮನಿ ಬಂದೇ ಬರುತ್ತೆ. 100% ಈ ಪ್ರೈಸ್ ಮನಿ ಬಂದೇ ಬರುತ್ತೆ. ತಡ ಆಗ್ಬೋದು, ಬಟ್ ಬಂದೇ ಬರುತ್ತೆ. ಅರ್ಜಿ ಸಲ್ಲಿಸೋದು ತಡ ಮಾಡಬೇಡಿ. ಬೇಗ ಅರ್ಜಿ ಸಲ್ಲಿಸಿ ಬೇಗ ತೊಗೊಂಡೋಗಿ ನೀವು ತಾಲೂಕು ಆಫೀಸ್, ಡಿಸ್ಟಿಕ್ ಆಫೀಸ್ಗೆ ಕೊಟ್ಟಿದ್ದೇ ಆದರೆ ಅವ್ರ ಅಮೌಂಟ್ ಎಷ್ಟು ಬೇಗ ಸ್ಯಾಂಕ್ಷನ್ ಆದರೆ ಅಷ್ಟು ಬೇಗ ಪ್ರೈಸ್ ಮನಿ ಸ್ಯಾಂಕ್ಷನ್ ಆಗುತ್ತೆ. ಸುಮಾರು ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಯಾರೆಲ್ಲ ಪಡ್ಕೊಂಡಿಲ್ಲ, 2026ನೇ ಸಾಲಿನಲ್ಲಿ ಉತ್ತೀರ್ಣರಾಗಿದ್ದು ಸುಮಾರು ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈ ಸೌಲಭ್ಯವನ್ನು ಪಡ್ಕೊಳ್ಳುವಂತೆ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೋಸ್ಕರ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಆ ಸಂಖ್ಯೆಗೆ ಮೆಸೇಜ್ ಮಾಡಿ. ಆಮೇಲೆ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಯಾವುದೇ ಥರದ ತೊಂದರೆ ಆಗಲ್ಲ. ಆ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ನ ಕಳಿಸ್ಕೊಟ್ಟು ಅಪ್ಲಿಕೇಶನ್ನ ನೀವು ಕಡಿಮೆ ದರದಲ್ಲಿ, ಕಡಿಮೆ ಸಮಯದಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಸೇವೆಯನ್ನು ಪಡಿಬೋದು. ಇದೇ ರೀತಿಯಾಗಿ ಸುಮಾರು ಸೇವೆಗಳು ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿರುತ್ತೆ. ನಮ್ಮದು ಆನ್ಲೈನ್ ಸರ್ವಿಸ್ ಸೆಂಟ್ರು.
ಇದರಲ್ಲಿ ಸುಮಾರು ಸೇವೆಗಳು ಇದ್ದಾವೆ. ಹೆಚ್ಚಿನ ಮಾಹಿತಿಗೆ ಆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ. ನಿಮ್ಮ ಯಾವುದು ನಿಮಗೆ ಈ ಆನ್ಲೈನ್ ಸೈಬರಿಂಗ್ ಸಂಬಂಧಪಟ್ಟಂಗೆ ಯಾವೆಲ್ಲ ವರ್ಕ್ಸ್ ಬೇಕಿದ್ರೂ ಕೂಡ ನಾವು ಮಾಡಿಕೊಡ್ತೇವೆ. ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬೋದು. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ನೀವು ವಿಡಿಯೋಗೆ ಕಮೆಂಟ್ ಹಾಕಿ.